ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಮಧುಸೂದನ್ ಆಚಾರ್ಯ. ಗೆಳೆಯರೆ ನೋಡಿ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಹೆಣ್ಮಗುವಿನ ಜಾತಕ ತಗೊಂಡ್ಬಂದಿದ್ದೀನಿ ಪ್ರಿಡಿಕ್ಷನ್ಗೆ. ಇದು ಪ್ರಿಡಿಕ್ಷನ್ಗೆ ಬಂದಿರತಕ್ಕಂಥದ್ದು ಒಂದು ಹೆಣ್ಣು ಹುಡುಗಿಯ ಜಾತಕ ಇದು. ಸೊ ಎಜುಕೇಶನ್ ಎಲ್ಲ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಎಜುಕೇಶನ್ ಇರ್ತಕ್ಕಂಥ ಒಂದಷ್ಟು ಮೂಲ ಸೌಕರ್ಯಗಳು, ಧನಯೋಗ, ಸಂಪತ್ತು ಎಲ್ಲ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಹೆಣ್ಣು ಮಗುವಿನ ಜಾತಕ ಇದು. ಸೊ ಹಾಗಾಗಿ ಸಂಪೂರ್ಣ ಜಾತಕ ವಿಮರ್ಶೆ ಮಾಡೋಣ ಯಾವ ರೀತಿ ಇದೆ ಅಂತ. ಸೊ ಯಾರಾದ್ರೂ ಹೆಣ್ಮಕ್ಳು ಜಾತಕ ನೋಡ್ತಾ ಇದ್ರೆ ಇದನ್ನ ನೀವು ಸ್ವಲ್ಪ ಕೂಲಂಕುಷವಾಗಿ ನೋಡ್ಕೊಳ್ಳೋದ್ರಿಂದ ಯಾವ್ಯಾವ ರೀತಿ ಒಂದು ಹೆಣ್ಮಕ್ಳ ಜಾತಕದಲ್ಲಿ ಯೋಗಗಳು ಬರ್ತದೆ, ದಾಂಪತ್ಯ ಜೀವನ ಇರ್ಬೋದು, ಕುಟುಂಬ ಯೋಗ, ಸಂತಾನ, ಮೊದಲೊಂದು ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡ್ಕೊಳ್ಳಿ, ವಿಡಿಯೋ ಇಷ್ಟ ಲೈಕ್ ಮಾಡಿ. ಮೊದಲನೇದಾಗಿ ನೋಡಿ, ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಮೇಷ ಲಗ್ನದಲ್ಲಿ 28 ಡಿಗ್ರಿಯಲ್ಲಿ. ಸೊ 28 ಡಿಗ್ರಿ ಮಧ್ಯಬಿಂದು ಲಗ್ನ ಆಗಿರೋದ್ರಿಂದ ಏನಾಗ್ತದೆ, ಆಲ್ಮೋಸ್ಟ್ 2+13 ಡಿಗ್ರಿ ಮುಂದಕ್ಕೆ ಹೋಗುತ್ತೆ ಲಗ್ನ. 13 ಡಿಗ್ರಿ ಮುಂದಕ್ಕೆ, ಇನ್ನು 13 ಡಿಗ್ರಿ ಹಿಂದ್ಗಡೆಗೆ. ಸೊ 28 ಡಿಗ್ರಿ ಮಧ್ಯಬಿಂದು ಆಗಿರೋ ಕಾರಣ ಸೊ ಋಷಭ ಲಗ್ನಕ್ಕೆ ಅಂದ್ರೆ ಋಷಭ ರಾಶಿಗೆ 13 ಡಿಗ್ರಿ ಬರುತ್ತೆ. ಹಾಗಾಗಿ ಮೇಷದಲ್ಲಿ ಕೇವಲ ಇಲ್ಲಿ 2+13 ಟೋಟಲ್ಲು 17 ಡಿಗ್ರಿ ಮಾತ್ರ ಇರುತ್ತೆ ಮೇಷ ಲಗ್ನದಲ್ಲಿ. ಸೊ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಜಾತಕದಲ್ಲಿ ನೋಡಿ 9ನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ. ಯಾವುದೇ ಜಾತಕ ಆಗಿರ್ಲಿ, ಬೇಕಾದ್ರೆ ನೋಡ್ಕೊಳ್ಳಿ ನೀವು, ಯಾವುದೇ ಲಗ್ನ ಆಗಿರ್ಲಿ, ಲಗ್ನಾಧಿಪತಿ ಏನಾದ್ರೂ 9ನೇ ಮನೆಗೆ ಹೋಗಿ ಕೂತ್ಕೊಂಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಆರೋಗ್ಯ, ಆಯುಷ್ಯು, ಪಿತ್ರಾರ್ಜಿತ ಆಸ್ತಿ, ತಂದೆ ಮನೆ ಕಡೆಯಿಂದ ಪ್ರಾಪರ್ಟಿ ಬರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ ಅಂದ್ರೂ ಡಿಗ್ರಿ ಎಜುಕೇಶನ್ ಅಂತೂ ಕಂಪ್ಲೀಟ್ ಮಾಡಿರ್ತಾರೆ ಅವರು. ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತಕ್ಕಂಥ ಒಂದು ಯೋಗನೂ ಇರುತ್ತೆ. ಬೈ ಚಾನ್ಸ್ ಮಿಸ್ ಆದ್ರೂ ಕಂಪಲ್ಸರಿ ಗ್ರಾಜುಯೇಷನ್ ಡಿಗ್ರಿ ಅಂತೂ ಮುಗಿಸಿರ್ತಾರೆ, ಆ ತರ ಯೋಗ ಬರುತ್ತೆ. ಲಗ್ನಾಧಿಪತಿ ಯಾವುದೇ ಲಗ್ನ ಆಗಿರ್ಲಿ, ಲಗ್ನಾಧಿಪತಿ 1ನೇ ಮನೆ ಅಧಿಪತಿ 9ರಲ್ಲೇ ಇರಬೇಕು. ಡಿಗ್ರಿ ವೈಸ್ ನೋಡ್ಕೋಬೇಕು ನಾವು. ಕೆಲವೊಂದು ಟೈಮ್ ಡಿಗ್ರಿ ವೈಸ್ 8ಕ್ಕೆ ಬಂದ್ಬಿಟ್ಟಿರುತ್ತೆ, ಆ ಒಂದು ಯೋಗ ಭಂಗ ಆಗಿರುತ್ತೆ. ಹಾಗಾಗಿ ಲಗ್ನಾಧಿಪತಿ ಡಿಗ್ರಿ ವೈಸು ಭಾವಕುಂಡಲಿ ಅಂತೀವಿ ಅದನ್ನ, ಡಿಗ್ರಿ ವೈಸು 9ನೇ ಭಾವದಲ್ಲಿದ್ರೆ ಖಂಡಿತವಾಗ್ಲೂ ಉತ್ತಮವಂತ ಆರೋಗ್ಯ, ಆಯುಷು, ಪಿತ್ರಾರ್ಜಿತ ಆಸ್ತಿ, ಹೈಯರ್ ಎಜುಕೇಶನ್ ಎಲ್ಲಾನು ಸಿಕ್ಕೇ ಸಿಗುತ್ತೆ. ಈ ಜಾತಕದ ವ್ಯಕ್ತಿ ಹೆಣ್ಮಗು, ಮೇಷ ಲಗ್ನ, ಲಗ್ನಾಧಿಪತಿ ಕುಜ, ಇಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ 22 ಡಿಗ್ರಿಯಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಸೊ ಈ ಪೂರ್ವಾಷಾಢ ನಕ್ಷತ್ರಕ್ಕೆ ಅಧಿಪತಿ ಯಾರು? ಶುಕ್ರ ಇಲ್ಲಿ 2 ಮತ್ತೆ 7ರ ಅಧಿಪತಿ. 7ನೇ ಮನೆಗೂ 2ನೇ ಮನೆಗೂ ಅಧಿಪತಿ ಆಗಿರ್ತಕ್ಕಂಥವನು ಪಂಚಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಕುಜನು ಶುಕ್ರನ ನಕ್ಷತ್ರದಲ್ಲಿ, ಪೂರ್ವಾಷಾಢ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ, 9ರಲ್ಲಿ ಭಾಗ್ಯಸ್ಥಾನದಲ್ಲಿ, ಅದೃಷ್ಟ ಕೊಡ್ತಕ್ಕಂಥ ಮನೆಯಲ್ಲಿ. ಆದರೆ ಅವನು ಕೂತಿರತಕ್ಕಂಥ ನಕ್ಷತ್ರ ಅಧಿಪತಿ ಶುಕ್ರ ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರೋದ್ರಿಂದ ಈ ಜಾತಕದ ವ್ಯಕ್ತಿಗೆ ಖಂಡಿತವಾಗ್ಲೂ ಅದೃಷ್ಟ ಅಂತಕ್ಕಂಥದ್ದು, ಪೂರ್ವ ಪುಣ್ಯ ಅಂತಕ್ಕಂಥದ್ದು ಬಲವಾಗಿದೆ. ಯಾವ್ಯಾವ ರೂಪದಲ್ಲಿ? ಧನದ ರೂಪದಲ್ಲಿ. ಯಾಕೆಂದ್ರೆ ಶುಕ್ರ ಇಲ್ಲಿ 2ನೇ ಮನೆ ಅಧಿಪತಿ, ಧನಸ್ಥಾನ, ಕುಟುಂಬ ಸ್ಥಾನ, ಒಳ್ಳೆ ಕುಟುಂಬ ಸಿಗುತ್ತೆ. ಮತ್ತೆ ಶುಕ್ರ ಇಲ್ಲಿ 7ನೇ ಮನೆ, ಒಳ್ಳೆ ಗಂಡ ಸಿಗ್ತಾನೆ. 2ನೇ ಭಾವ ಧನ, ಒಳ್ಳೆ ಧನಯೋಗ, ಶಿಕ್ಷಣ, ಬಾಲ್ಯ ಶಿಕ್ಷಣ, 7 PUC ಎಜುಕೇಶನ್, ಒಳ್ಳೆ ಗಂಡ, ಉತ್ತಮವಾದಂತ ಸಂತಾನ ಬರುತ್ತೆ. ಉತ್ತಮವಾದಂತ ಪುತ್ರ ಸಂತಾನ, ಹೆಣ್ಣು ಸಂತಾನ, ಎಲ್ಲಾ ರೀತಿಯ ಸಂತಾನನು ಖಂಡಿತವಾಗ್ಲೂ ಈ ಜಾತಕದ ವ್ಯಕ್ತಿಗೆ ಸಿಗ್ತಕ್ಕಂಥ ಯೋಗ ಉಂಟಾಗ್ತದೆ. ಸೊ ಹಾಗಾಗಿ ಶುಕ್ರನ ಬಲ ಖಂಡಿತವಾಗ್ಲೂ ಪಂಚಮದಲ್ಲಿ ಶುಕ್ರ ಬಂದಿರೋದ್ರಿಂದ ಶ್ರೀಮಂತಿಕೆ, ಆಸ್ತಿ, ಉದ್ಯೋಗ, ಪ್ರಾಫಿಟ್, ಧನಯೋಗ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಈ ಜಾತಕದ ವ್ಯಕ್ತಿಗೆ. ಯಾಕಂದ್ರೆ ಶುಕ್ರ ಇರ್ತಕ್ಕಂಥದ್ದು ತನ್ನ ಸ್ವಂತ ನಕ್ಷತ್ರದಲ್ಲೇ ಕೂತಿದ್ದಾನೆ. ಇಲ್ಲಿ ಲಗ್ನಾಧಿಪತಿ ಕುಜ 9ನೇ ಮನೆಯಲ್ಲಿರೋದು ಒಂದು ಪ್ಲಸ್ ಪಾಯಿಂಟ್. ಅದರಲ್ಲೂ ಶುಕ್ರನ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ. ಈ ಪೂರ್ವಾಷಾಢ ನಕ್ಷತ್ರಾಧಿಪತಿ ಶುಕ್ರ 2ನೇ ಮನೆ 7ನೇ ಮನೆಗೆ ಅಧಿಪತಿಯಾಗಿ 5ರಲ್ಲಿ ಪಂಚಮಕ್ಕೆ ಬಂದ. ಆದರೆ ಪಂಚಮದಲ್ಲಿ ಎಲ್ಲಿ ಕೂತಿದ್ದಾನೆ ಅಂದ್ರೆ ತನ್ನ ಸ್ವಂತ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ ಬಂದು ಶುಕ್ರನ ನಕ್ಷತ್ರ. ಶುಕ್ರನ ನಕ್ಷತ್ರದಲ್ಲೇ ಕೂತಿದ್ದಾನೆ, ತ್ರಿಕೋಣ ಸ್ಥಾನದಲ್ಲಿ ಕೂತಿದ್ದಾನೆ. ಹಾಗಾಗಿ ಶುಕ್ರನಿಂದ ಮತ್ತೆ ಕುಜನಿಂದ ಖಂಡಿತವಾಗ್ಲು, ಇಲ್ಲಿ ಶುಕ್ರ ಅಂದ್ರೆ 7ನೇ ಮನೆ ಅಧಿಪತಿ, ಈಕೆಗೆ ಸಿಗ್ತಕ್ಕಂಥ ಗಂಡ ಕೂಡ ಖಂಡಿತವಾಗ್ಲು ಶ್ರೀಮಂತ ಮನೆತನವನು, ಎಜುಕೇಶನ್ ಮಾಡಿರ್ತಕ್ಕಂಥವನು, ಎಲ್ಲ ರೀತಿಯ ಸೌಕರ್ಯಗಳು ಇರ್ತಕ್ಕಂಥ ಗಂಡನೇ ಸಿಗ್ತಾನೆ. ಯಾರದೇ ಜಾತಕದಲ್ಲಿ ಆಗ್ಲಿ, ಅದರಲ್ಲೂ ಹೆಣ್ಣು ಮಕ್ಕಳ ಜಾತಕದಲ್ಲಿ ಏನಾದ್ರೂ 7ನೇ ಮನೆ ಅಧಿಪತಿ 5ರಲ್ಲಿದ್ರೆ, 7ನೇ ಮನೆ ಅಧಿಪತಿ 9ರಲ್ಲಿದ್ರೆ, 7ನೇ ಮನೆ ಅಧಿಪತಿ 4ರಲ್ಲಿದ್ರೆ, 7ನೇ ಮನೆ ಅಧಿಪತಿ 10ರಲ್ಲಿದ್ರೆ, 7ನೇ ಮನೆ ಅಧಿಪತಿ 11ರಲ್ಲಿದ್ರೆ ಖಂಡಿತವಾಗ್ಲು 7ನೇ ಮನೆ ಅಧಿಪತಿ ಲಗ್ನದಲ್ಲೇ ಇದ್ರೆ
ಆ ಒಂದು ಹೆಣ್ಮಕ್ಳಿಗೆ ಗಂಡನಿಂದ ಒಂದಷ್ಟು ಅನುಕೂಲತೆಗಳಾಗ್ತಕ್ಕಂಥದ್ದು, ಒಳ್ಳೆ ಗಂಡ ಸಿಗ್ತಕ್ಕಂಥದ್ದು, ಒಳ್ಳೆ ಶ್ರೀಮಂತಿಕೆ ಇರ್ತಕ್ಕಂಥವನು, ಕ್ಯಾರೆಕ್ಟರ್ ವೈಸ್ ಯಾವ್ದೇ ರೀತಿ ಇರ್ಬೋದು, ಆದ್ರೆ ಆರ್ಥಿಕ ಪರಿಸ್ಥಿತಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ನೋಡ್ಕೋಬೇಕು ಯಾವ ನಕ್ಷತ್ರದಲ್ಲಿ ಕೂತಿದ್ದ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಲಗ್ನಾಧಿಪತಿನೂ ಸ್ಟ್ರಾಂಗ್ ಆದ. ಇಲ್ಲಿ ಪಂಚಮಾಧಿಪತಿ, ಎರಡನೇ ಮನೆ ಅಧಿಪತಿ ಧನಸ್ಥಾನಾಧಿಪತಿ ಶುಕ್ರ ಪಂಚಮಕ್ಕೆ ಬಂದಿರೋದ್ರಿಂದ ಖಂಡಿತವಾಗ್ಲೂ ಶ್ರೀಮಂತಿಕೆ, ಧನಯೋಗ, ಪುತ್ರ ಸಂತಾನ, ಎಜುಕೇಶನ್ ಎಲ್ಲಾನು ಸಿಕ್ಕೇ ಸಿಗುತ್ತೆ. ಇನ್ನು ಎರಡನೇ ಮನೆಯಲ್ಲಿ ಚಂದ್ರ ಉಚ್ಚನಾಗಿ ಕೂತಿದ್ದಾನೆ. ಚಂದ್ರ ರೋಹಿಣಿ ನಕ್ಷತ್ರ 18 ಡಿಗ್ರಿಯಲ್ಲಿ ಇದ್ದಾನೆ. ರೋಹಿಣಿ ನಕ್ಷತ್ರದಲ್ಲಿ ಜೊತೆಲೆ ಶನಿ ಇದ್ದಾನೆ. ಶನಿಯಲ್ಲಿ 10ನೇ ಮನೆ 11ನೇ ಮನೆ ಅಧಿಪತಿಯಾಗಿ ಚಂದ್ರ ರೋಹಿಣಿ ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾನೆ 2ನೇ ಭಾವದಲ್ಲಿ. ಈ ರೋಹಿಣಿ ನಕ್ಷತ್ರ ಅಧಿಪತಿ ಚಂದ್ರ ಉಚ್ಚನಾಗಿರುವ ಕಾರಣ ವೃಷಭ ರಾಶಿಯಲ್ಲಿ ಈ ಜಾತಕದ ವ್ಯಕ್ತಿ ಅಂದ್ರೆ ಈ ಒಂದು ಹೆಣ್ಣು ಮಗು ಪ್ರಯತ್ನ ಪಟ್ಟರೆ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಚಾನ್ಸಸ್ ಎಲ್ಲ ಇರುತ್ತೆ. ಯಾಕೆಂದ್ರೆ ಶನಿಯಿಂದ ಕೌಂಟ್ ಮಾಡ್ಕೊಂಡು ಹೋದಾಗ ನಮ್ಗೆ ಪಂಚಮದಲ್ಲಿ, ಶನಿಗೆ ಪಂಚಮದಲ್ಲಿ ಸೂರ್ಯ ಇದ್ದಾನೆ ನೋಡಿ. ರವಿ, ಶನಿಗೆ ಪಂಚಮದಲ್ಲಿ ರವಿ ಇದ್ದಾನೆ. ಚಂದ್ರನ ನಕ್ಷತ್ರದಲ್ಲೇ ಕೂತಿದ್ದಾನೆ. ಪಂಚಮಾಧಿಪತಿಯಾಗಿರ್ತಕ್ಕಂಥ ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ರವಿ ಇಲ್ಲಿ ಹಸ್ತ ನಕ್ಷತ್ರದಲ್ಲಿ 6ನೇ ಭಾವದಲ್ಲಿ ಕೂತಿರ್ತಕ್ಕಂಥದ್ದು. ರವಿಗೆ 6ನೇ ಭಾವ ಒಳ್ಳೆ ಯೋಗ ಕೊಡ್ತಕ್ಕಂಥ ಮನೆ 6ನೇ ಭಾವ. ಈ 6ನೇ ಭಾವದಲ್ಲಿ ಚಂದ್ರ ಹಸ್ತ ನಕ್ಷತ್ರದಲ್ಲಿ, ಚಂದ್ರನ ನಕ್ಷತ್ರದಲ್ಲಿ ರವಿ ಕೂತಿದ್ದಾನೆ. ಆ ಚಂದ್ರ ಉಚ್ಚನಾಗಿರುವ ಕಾರಣ ಇಲ್ಲಿ ಸೂರ್ಯನೂ ಸಹ ಚಂದ್ರನ ನಕ್ಷತ್ರ, ಇಲ್ಲಿ ಶನಿಯೂ ಸಹ ಚಂದ್ರನ ನಕ್ಷತ್ರ ರೋಹಿಣಿ ನಕ್ಷತ್ರದಲ್ಲೇ ಕೂತಿದ್ದಾನೆ. ಆ ಚಂದ್ರ 4ನೇ ಮನೆ ಅಧಿಪತಿಯಾಗಿರುವ ಕಾರಣ 2ನೇ ಮನೆಯಲ್ಲಿ ಉಚ್ಚನಾಗಿದ್ದಾನೆ ಧನಸ್ಥಾನದಲ್ಲಿ. ಸೊ ಈ ಜಾತಕದ ವ್ಯಕ್ತಿಗೆ ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಅದ್ಭುತವಾದಂತ ಒಂದು ಕೆಲಸ ಸಿಗುತ್ತೆ. ಅದು ಒಳ್ಳೆ ಪೋಸ್ಟ್, ಅಧಿಕಾರ ಚಲಾಯಿಸ್ತಕ್ಕಂಥ ಕೆಲಸನೇ ಸಿಗುತ್ತೆ. 10ನೇ ಭಾವಾಧಿಪತಿ ಶನಿ 2ನೇ ಮನೆಯಲ್ಲಿ, ಚಂದ್ರನ 4ನೇ ಮನೆ ಅಧಿಪತಿಯ ಜೊತೆ 2ರಲ್ಲಿ ಕೂತಿರ್ತಕ್ಕಂಥದ್ದು. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಉಚ್ಚನ ಇರುವ ಕಾರಣ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟೆ ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದ್ರೆ ಶನಿಯಿಂದ ರವಿ ಕೌಂಟ್ ಮಾಡ್ಕೊಂಡ್ರೆ 1 2 3 4 5 ಪಂಚಮದಲ್ಲಿ ಕೂತಿದ್ದಾನೆ. ಹಾಗಾಗಿ ರವಿ ಸರ್ಕಾರಿ ವಲಯಕ್ಕೆ ಕಾರಕನಾಗಿರುವ ಕಾರಣ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಏನಪ್ಪಾ ಇನ್ನೊಂದು ಒಳ್ಳೆ ಅದ್ಭುತವಾದಂತ ಯೋಗ ಅಂದ್ರೆ ಗುರು ಏನಾಗ್ತದೆ, ಇಲ್ಲಿ ಪಂಚಮ ದೃಷ್ಟಿಯಿಂದ 7ನೇ ಭಾವನ ನೋಡ್ತಾನೆ. ಗುರು 3ನೇ ಮನೇಲಿ ಕೂತಿದ್ದಾನೆ. 9ನೇ ಮನೆ 12ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು 3ನೇ ಭಾವದಲ್ಲಿ ಕೂತಿರ್ತಕ್ಕಂಥದ್ದು. ತನ್ನ ಸ್ವಂತ ನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿ 3ನೇ ಭಾವದಲ್ಲಿ ಗುರು ಕೂತ್ಕೊಂಡು ಪಂಚಮ ದೃಷ್ಟಿಯಿಂದ 7ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಸೊ ಗುರು ಯಾವತ್ತು ಹೆಣ್ಮಕ್ಳ ಜಾತಕದಲ್ಲಿ 7ನೇ ಮನೆಯನ್ನು ದೃಷ್ಟಿ ಕೊಟ್ಟಾಗ ಆ ಸಪ್ತಮ ಸ್ಥಾನ ದಾಂಪತ್ಯ ಜೀವನಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜನನ್ನು ಸಹ, ಲಗ್ನಾಧಿಪತಿ ಕುಜ, ಆ ಕುಜ 9ರಲ್ಲಿದ್ದಾನೆ. ತನ್ನ ಸ್ವಂತ ಮನೆ ಧನುರ್ರಾಶಿಯಲ್ಲಿ ಗುರು 7ನೇ ದೃಷ್ಟಿಯಿಂದ ಕುಜನನ್ನು ನೋಡುತ್ತಾ ಇದ್ದಾನೆ. ಜಾತಕದ ವ್ಯಕ್ತಿಗೆ ಭಾಗ್ಯಸ್ಥಾನಾಧಿಪತಿ, ಅದೃಷ್ಟ ಕೊಡ್ತಕ್ಕಂಥವನು, ಆಯುಷ್ಯ ಕೊಡ್ತಕ್ಕಂಥವನು ಗುರು 3ರಲ್ಲಿ ಕೂತ್ಕೊಂಡು ಲಗ್ನಾಧಿಪತಿಯನ್ನು ಅಂದರೆ ಈ ಜಾತಕದ ವ್ಯಕ್ತಿಯನ್ನು 7ನೇ ದೃಷ್ಟಿಯಿಂದ ನೋಡುವುದರಿಂದ ಈ ಜಾತಕದ ವ್ಯಕ್ತಿಗೆ ಆಯುಷ್ಯು, ಆರೋಗ್ಯ, ಭೂಮಿ ಯೋಗ, ಧನಯೋಗ ಎಲ್ಲಾನು ತಂದೆ ಮನೆಯಿಂದ ಸಿಗುತ್ತೆ. ಯಾಕೆಂದ್ರೆ ಇಲ್ಲಿ 9ನೇ ಮನೆ ತಂದೆ ಸ್ಥಾನ, ಪಿತೃಸ್ಥಾನ, ತಂದೆ ಪಿತ್ರಾರ್ಜಿತ ಆಸ್ತಿ ಸಿಗತಕ್ಕಂಥದ್ದು, ಶ್ರೀಮಂತಿಗೆ ಬರತಕ್ಕಂಥದ್ದು. ಖಂಡಿತವಾಗ್ಲೂ ಅದ್ಭುತವಾದ ಯೋಗ ಇರತಕ್ಕಂಥ ಜಾತಕದ ವ್ಯಕ್ತಿ. ತಂದೆ ಮೇಲೆ ಅಪಾರವಾದ ಪ್ರೀತಿ, ತಂದೆಗೂ ಈಕೆ ಮೇಲೆ ಅಪಾರವಾದ ಪ್ರೀತಿ ವಿಶ್ವಾಸ ಇರುತ್ತೆ. ಯಾಕೆಂದ್ರೆ ಗುರು ಕುಜನಿಗೆ ಮಿತ್ರ, ಕುಜ ಗುರುವಿಗೆ ಮಿತ್ರ, ಒಬ್ಬರನ್ನೊಬ್ರು ನೋಡ್ಕೊತಾ ಇದ್ದಾರೆ. ಖಂಡಿತವಾಗ್ಲೂ ರಾಜಯೋಗ, ಗುರು ಮತ್ತೆ ಕುಜರ ಕಾಂಬಿನೇಷನ್ ಈ ಜಾತಕದ ವ್ಯಕ್ತಿಗೆ ದೀರ್ಘಾಯುಷ್ಯು, ಪುತ್ರ ಸಂತಾನ, ಭೂಮಿ ಯೋಗ, ಧನಯೋಗ, ಉದ್ಯೋಗ ಎಲ್ಲ ಸಿಕ್ಕೇ ಸಿಗುತ್ತೆ. ಗುರು ತನ್ನ ಸ್ವಂತ ನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿದ್ದಾನೆ. ಕುಜ ಶುಕ್ರನ ನಕ್ಷತ್ರ, ಶುಕ್ರ ಪಂಚಮದಲ್ಲಿದ್ದಾನೆ, ಅದೃಷ್ಟ ಬರುತ್ತೆ. ಹಾಗಾಗಿ ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ನಾವು ಸ್ವಲ್ಪ ಒಂದು ಮೈನಸ್ ಹೇಳಲೇಬೇಕಲ್ಲ. ಏನಪ್ಪಾ ಇದೆ ಅಂದ್ರೆ ಡಿಗ್ರಿ ವೈಸು ರಾಹು 2ನೇ ಭಾವಕ್ಕೆ ಬರ್ತಾನೆ. ಆರಿದ್ರ ತನ್ನ ಸ್ವಂತ ನಕ್ಷತ್ರದಲ್ಲೇ ಕೂತಿದ್ದಾನೆ. ಮಿಥುನ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಇರತಕ್ಕಂಥದ್ದು 7 ಡಿಗ್ರಿಯಲ್ಲಿ. 7 ಡಿಗ್ರಿ ಅಂದ್ರೆ 2ನೇ ಭಾವ ಆಗ್ಬಿಡುತ್ತೆ. ಚಂದ್ರ, ಶನಿ, ರಾಹು ಈ 3 ಗ್ರಹಗಳು 2ನೇ ಭಾವ ಆಗಿರುವ ಕಾರಣ, ಜೊತೆಗೆ ಇಲ್ಲಿ ಆ ಕೇತು ಡಿಗ್ರಿ ವೈಸು 8ನೇ ಭಾವಕ್ಕೆ ಬರ್ತಾನೆ. 7 ಡಿಗ್ರಿಯಲ್ಲಿ ಇರ್ತಕ್ಕಂಥದ್ದು ಧನುರಾಶಿಯಲ್ಲಿ ಉಚ್ಚನಿದ್ದಾನೆ ಕೇತು. ಆದರೂ ಸಹ 8ನೇ ಭಾವಕ್ಕೆ ಬರೋದ್ರಿಂದ 8ನೇ ಮನೆ ಅಧಿಪತಿ 9ಕ್ಕೆ ಹೋಗೋದ್ರಿಂದ ಇಲ್ಲೇನಾಗ್ತದೆ, ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ಒಂದಷ್ಟು ಏರುಪೇರು ಆಗ್ತಕ್ಕಂಥದ್ದು, ಹಾಗೂ ಈಕೆಗೂ ಸ್ವಲ್ಪ ಓವರ್ ಎಕ್ಸೆಸ್ ಆಫ್ ಹೀಟ್ ಆಗ್ತಕ್ಕಂಥದ್ದು,
ಕೆಲವೊಂದು ಇನ್ಫೆಕ್ಷನ್ಸ್, ಸ್ಕಿನ್ ಅಲರ್ಜಿ, ಪೈಲ್ಸ್ ತರ ಬರ್ತಕ್ಕಂಥ ಚಾನ್ಸಸ್ಸು, ಮೋಷನ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಆದರೆ ಗುರು ದೃಷ್ಟಿ ಇರುವ ಕಾರಣ ಲಗ್ನಾಧಿಪತಿ ಮೇಲೆ ಎಲ್ಲಾ ರೀತಿಯ ಲೋಪದೋಷಗಳನ್ನ ಗೆದ್ಕೊಳ್ತಕ್ಕಂಥ ತಾಕತ್ತು ಗುರು ಕೊಡ್ತಾನೆ. ನಂತರ 4ನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಮಾತೃಸ್ಥಾನ. 4ನೇ ಮನೆಯ ಅಧಿಪತಿ ಮಾತೃಸ್ಥಾನ, ವಿದ್ಯಾಸ್ಥಾನ, ಚರಾಸ್ತಿ, ಸ್ಥಿರಾಸ್ತಿ, ಮಾಧ್ಯಮ ಶಿಕ್ಷಣ ಎಲ್ಲಾನು 4th ಹೌಸ್ ಅಂತ ನೋಡ್ತೀವಿ. ಈ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ 2ನೇ ಮನೆಯಲ್ಲಿ ಉಚ್ಚನೆ ಇರುವ ಕಾರಣ ತಾಯಿಗೆ ದೀರ್ಘಾಯುಷು, ತಾಯಿ ಕಡೆಯಿಂದ ಅನುಕೂಲತೆಗಳು, ತಾಯಿಯ ಪ್ರೀತಿ, ತಾಯಿಯಿಂದ ಧನಲಾಭ, ತಾಯಿ ಕೂಡ ಸಂಪಾದನೆ ಮಾಡಿಕೆಗೆ ಸಹಾಯ ಮಾಡ್ತಕ್ಕಂಥದ್ದು ಎಲ್ಲನೂ ಖಂಡಿತವಾಗ್ಲೂ ಅದ್ಭುತವಾಗಿ ಸಿಗುತ್ತೆ. ತಾಯಿಯು ಸಹ ಈಕೆಗೆ ಒಂದು ಮನೆ ವಿಚಾರದಲ್ಲಿ ಇರ್ಬೋದು, ದುಡ್ಡಿನ ವಿಚಾರದಲ್ಲಿ ಇರ್ಬೋದು, ಶಿಕ್ಷಣದ ವಿಚಾರದಲ್ಲಿ ಇರ್ಬೋದು, ಖಂಡಿತವಾಗ್ಲೂ ಸಹಾಯ ಮಾಡ್ತಕ್ಕಂಥ ಎಲ್ಲಾ ಅದ್ಭುತವಾದಂತ ಯೋಗ ಇಲ್ಲಿ ಕಾಣಿಸ್ತಾ ಇದೆ. ಚಂದ್ರ 4ನೇ ಮನೆಯ ಅಧಿಪತಿ ಚಂದ್ರ ಉಚ್ಚ ಆಗಿರುವ ಕಾರಣ ತಾಯಿಗೆ ದೀರ್ಘಾಯುಷ್ಯು. ಮತ್ತೆ 9ನೇ ಮನೆಯ ಅಧಿಪತಿ 3ರಲ್ಲಿ ಕೂತ್ಕೊಂಡು ತನ್ನ ಸ್ವಂತ ನಕ್ಷತ್ರದಲ್ಲಿ ಕೂತ್ಕೊಂಡು ಲಗ್ನಾಧಿಪತಿನೇ ನೋಡ್ತಾ ಇರೋದ್ರಿಂದ, ಲಗ್ನಾಧಿಪತಿ ಗುರು ನೋಡ್ತಾರಿಂದ ತಂದೆಗೂ ಆಯುಷ್ಯ ಆರೋಗ್ಯ ಇರುತ್ತೆ. ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರು ಇದ್ರೂ ಗುರು ನೋಡೋದ್ರಷ್ಟು ಕಾರಣ ಎಲ್ಲಾ ಲೋಪದೋಷಗಳು ಗೆದ್ಕೊಳ್ತಾರೆ. ಭೂಮಿ ಯೋಗ, ಧನಯೋಗ ಇಲ್ಲಿ ಖಂಡಿತವಾಗ್ಲೂ ಒಬ್ಬೊಬ್ಬರ ದೃಷ್ಟಿಯಿಂದ ಉಂಟಾಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ಇನ್ನು ಜಾತಕದಲ್ಲಿ ವಿಶೇಷವಾಗಿ ಇಲ್ಲಿ ಬುಧ ವಕ್ರ ಆಗಿದ್ದಾನೆ. ಡಿಗ್ರಿ ವೈಸ್ 6ನೇ ಭಾವಕ್ಕೆ ಬರ್ತಾನೆ. ಸೊ ಪಂಚಮಾಧಿಪತಿ 6ನೇ ಮನೆಯಾಧಿಪತಿ ಬುಧ ಜಾತಕದಲ್ಲಿ, ಪಂಚಮಾಧಿಪತಿ ಸೂರ್ಯ 6ನೇ ಮನೆಯಾಧಿಪತಿ ಬುಧ ಇಬ್ಬರು ಸಹ 6ನೇ ಭಾವದಲ್ಲಿರ್ತಕ್ಕಂಥದ್ದು, ಬುಧಾದಿತ್ಯ ಯೋಗದಲ್ಲಿರ್ತಕ್ಕಂಥದ್ದು. 6ನೇ ಭಾವ ರಾಶಿ ವೈಸು ಬೇರೆ ಬೇರೆ ರಾಶಿ ಆಗ್ತಾರೆ. ತುಲಾ ರಾಶಿ ಬುಧ ಆಗ್ತಾನೆ, ಕನ್ಯಾ ರಾಶಿಯಲ್ಲಿ ರವಿ ಇರ್ತಕ್ಕಂಥದ್ದು. ಆದರೆ ಭಾವ ವೈಸು 6ನೇ ಭಾವ ಆಗಿರೋದ್ರಿಂದ ಸರ್ಕಾರಿ ಉದ್ಯೋಗಕ್ಕೆ ಕಾರಕನ ಹೆಲ್ಪ್ ಮಾಡ್ತಾರೆ. ಸಮಾಜದಲ್ಲಿ ಖ್ಯಾತಿ ಹೊಂದುವುದಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಸ್ ಮಾಡುವುದಕ್ಕೆ, ಶತ್ರುಗಳನ್ನ ಗೆಲ್ಲುವುದಕ್ಕೆ ಎಲ್ಲಾನು ಸಹ ತುಂಬಾ ಅನುಕೂಲ ಆಗ್ತದೆ. ಸೊ ಹಾಗಾಗಿ ಇದೊಂದು ಉತ್ತಮವಾಗಿ ಅನುಕೂಲಕರ್ತ ಇರತಕ್ಕಂತ ಎಲ್ಲಾ ಲಕ್ಷಣಗಳು ಜಾತಕದಲ್ಲಿ ಹೆಣ್ಮಗುವಿಗೆ ಕಾಣಿಸ್ತಾ ಇದೆ. ಇನ್ನು ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದಕ್ಕೆ ಏನಪ್ಪಾ ಅಂದ್ರೆ, ಇಲ್ಲಿ ರಾಹು ದಶೆ ನಡೀತಾ ಇದೆ. ಈ ಜಾತಕದ ವ್ಯಕ್ತಿಗೆ ಪ್ರೆಸೆಂಟು ರಾಹು ಮಹಾದಶೆ ನಡೀತಾ ಇದೆ. ಮಾರ್ಚ್ 2012ರಿಂದ ಮಾರ್ಚ್ 2030ವರೆಗೂ ರಾಹು ಮಹಾದಶೆ ಇರುತ್ತೆ. ಈ ರಾಹು ಮಹಾದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಸೊ ಶುಕ್ರ ಭುಕ್ತಿ 2023 ಸೆಪ್ಟೆಂಬರ್ 2026ವರೆಗೂ ಇರುತ್ತೆ. ಸೊ ಇಲ್ಲಿ ನೋಡಿ, ರಾಹು 2ನೇ ಭಾವದಲ್ಲಿದ್ದಾನೆ, ಮಿಥುನ ರಾಶಿಯಲ್ಲಿ 2ನೇ ಭಾವದಲ್ಲಿರ್ತಕ್ಕಂಥದ್ದು. ರಾಹು ದಶೆಯಲ್ಲಿ ಶುಕ್ರ ಭುಕ್ತಿ. ಶುಕ್ರ ಸಪ್ತಮಾಧಿಪತಿಯಾಗಿ ಪಂಚಮದಲ್ಲಿರುವ ಕಾರಣ, ಸಪ್ತಮಾಧಿಪತಿ ಶುಕ್ರ ಸಪ್ತಮ ಭಾವ, ಸಪ್ತಮಾಧಿಪತಿಯ ಭುಕ್ತಿ ನಡೀತಾ ಇದೆ. ರಾಹು ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಸೊ 2026ವರೆಗೂ ಇರುತ್ತೆ. ಪ್ರೆಸೆಂಟ್ ಇವರಿಗೆ ಮದುವೆಗೆ ಅನುಕೂಲ ಇರತಕ್ಕಂತ ಸಂದರ್ಭ. ಯಾಕೆಂದ್ರೆ ಈಕೆ ಆಲ್ರೆಡಿ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಮದುವೆಗೆ ಸುಸೂತ್ರವಾಗಿ ಆಗ್ತಕ್ಕಂಥದ್ದು ಕೇವಲ ಇನ್ನು 1 ವರ್ಷಗಳಲ್ಲಿ ಮದುವೆ ಆಗ್ತಕ್ಕಂಥ ಎಲ್ಲಾ ಗುಣಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಹಾಗಾಗಿ ರಾಹು ದಶೆಯಲ್ಲಿ ರವಿ ಭುಕ್ತಿನೂ ಚೆನ್ನಾಗಿರುತ್ತೆ, ರಾಹು ದಶೆಯಲ್ಲಿ ಚಂದ್ರ ಭುಕ್ತಿನೂ ಚೆನ್ನಾಗಿರುತ್ತೆ. ರಾಹು ದಶೆಯಲ್ಲಿ ಕುಜನ ಭುಕ್ತಿ ಇರೋದೊಂದು ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ಇರುತ್ತೆ. ಯಾಕಂದ್ರೆ ರಾಹು ಕುಜ ಇಲ್ಲಿ ಶತ್ರುಗಳಾಗಿರುವ ಕಾರಣ ಸ್ವಲ್ಪ ರಾಹು ದಶೆಯಲ್ಲಿ ಕುಜನ ಭುಕ್ತಿ ಸ್ವಲ್ಪ ಅಷ್ಟೊಂದು ಉತ್ತಮ ಇರೋದಿಲ್ಲ. ರಾಹು ದಶೆ ಕುಜನ ಭುಕ್ತಿ ಮುಗಿದ ಮೇಲೆ ಬರ್ತಕ್ಕಂಥದ್ದು ಗುರು ಮಹಾದಶೆ. 2030ರಿಂದ 2046ವರೆಗೂ ಇರುತ್ತೆ. ಸೊ ಗುರು 3ನೇ ಮನೆ ತನ್ನ ಸ್ವಂತ ನಕ್ಷತ್ರದಲ್ಲಿರುವ ಕಾರಣ ಖಂಡಿತವಾಗ್ಲೂ ಎಲ್ಲಾ ರೀತಿಯ ಸೌಕರ್ಯಗಳು ಕೊಡ್ತಾನೆ. ನಂತರ ಶನಿ ಮಹಾದಶೆ. ಶನಿ 2ನೇ ಮನೆಯಲ್ಲಿ ಇದ್ದಾನೆ, ರೋಹಿಣಿ ನಕ್ಷತ್ರದಲ್ಲಿ. ಆ ಉದ್ಯೋಗದಲ್ಲಿರ್ಬೋದು, ಆಸ್ತಿ ಪಾಸ್ತಿ ವಿಚಾರದಲ್ಲಿ ಧನಲಾಭ ಆಗ್ತಕ್ಕಂಥದ್ದು, ಪ್ರಾಪರ್ಟಿ ಬರತಕ್ಕಂಥದ್ದು ಎಲ್ಲಾ ರೀತಿಯ ಯೋಗಗಳು ಶನಿ ಮಹಾದಶೆ 2046ರಿಂದ ಆಲ್ಮೋಸ್ಟ್ 19 ವರ್ಷ ಅಂದ್ರೆ 65 ವರ್ಷಗಳ ಕಾಲ ಒಂದೊಳ್ಳೆ ಯೋಗ ಇರುತ್ತೆ. ಮಕ್ಕಳ ಅಭಿವೃದ್ಧಿ ಎಲ್ಲ ಚೆನ್ನಾಗಾಗ್ತದೆ. ನಂತರ ಲಾಸ್ಟ್ ಫೈನಲ್ ಬುಧನ ಮಹಾದಶೆ 2065ರಿಂದ 2082ವರೆಗೂ ಬುಧನ ಮಹಾದಶೆ ಇರುತ್ತೆ. ಬುಧ 6ನೇ ಭಾವದಲ್ಲಿ ಬುಧಾದಿತ್ಯ ಯೋಗದಲ್ಲಿ ಇರ್ತಕ್ಕಂಥದ್ದು. ಸೊ ಬುಧನ ಮಹಾದಶೆ ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ ಇವರಿಗೆ. ಹಾಗಾಗಿ ಇನ್ನು ಮಿಕ್ಕಿರ್ತಕ್ಕಂಥ ರಾಹು ದಶೆ, ಗುರು ದಶೆ, ಶನಿ ದಶೆ ಎಲ್ಲ ಖಂಡಿತವಾಗ್ಲೂ ಒಳ್ಳೆ ಯೋಗಗಳು ಕೊಡುತ್ತೆ. ಒಳ್ಳೆ ಶ್ರೀಮಂತಿಕೆ, ಧನಯೋಗ, ಫ್ಯಾಮಿಲಿ ಯೋಗ, ಕುಟುಂಬ ಸಂಸಾರ ಎಲ್ಲ ಕೊಡುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಯೋಗಗಳಿದೆ ಅಂತ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆದಾಗ್ಲಿ.